ಸ್ನೇಹಿತರೆ ನೋಡಿ, ಸೂಪರಾಗಿರುವಂಥ ಈ ತಾಲಿಪೆಟ್ಟನ್ನು ನಮ್ಮಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಎರಡು ಕಡೆ ಸೂಪರಾಗಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕ್ಯಾರೆಟು, ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಸೂಪರಾಗಿರುವಂಥ ಈ ತಾಲಿಪೆಟ್ಟು ನಮ್ಮಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಚಪಾತಿಗೆ, ಇದು ಪಲ್ಯಕ್ಕೆ, ಆಮೇಲೆ ಸಾರಿಗೆ, ಗೊಜ್ಜಿಗೆ, ಚಟ್ನಿ ಪುಡಿಗೆ ಕೊನೆಗೆ ಏನೂ ಇಲ್ಲ ಅಂತಂದರೆ ಟೀ ಜೊತೆಲೂ ನಾವು ಈ ತಾಲಿಪೆಟ್ಟನ್ನ ಆರಾಮಾಗಿ ನಾವು ತಿನ್ಬೋದು ಸ್ನೇಹಿತರೆ. ಈ ತಾಲಿಪೆಟ್ಟನ್ನ ನಾನು ನಮ್ಮ ಮನೆಗೆ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ ನೋಡಿ. ಇವತ್ತು ನಾನು ತಾಲಿಪೆಟ್ಟು ಮಾಡ್ತಾಯಿದ್ದೀನಿ ತಿಂಡಿಗೆ. ತಾಲಿಪೆಟ್ಟಿಗೆ ಇವತ್ತು ಕ್ಯಾರೆಟು, ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಅಕ್ಕಿ ಹಿಟ್ಟಿಗೆ ಸೇರಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ತಾಲಿಪೆಟ್ಟಿಗೆ ನಾನು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಹಾಕಿದ್ದೀನಿ ಸ್ನೇಹಿತರೆ. ಇದೆಲ್ಲನೂ ಸೇರಿಸಿ ನಾವು ಮಿಕ್ಸ್ ಮಾಡೋಣ. ಅಕಸ್ಮಾತ್ ಏನಾದ್ರು ನಾವು ತಣ್ಣೀರಿಂದ ಏನಾದರೂ ತಣ್ಣೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಬಿಸಿನೀರು ಹಾಕಿ ನಾವು ತಾಲಿಪೆಟ್ಟನ್ನ ಮಾಡೋದ್ರಿಂದ ಸ್ಮೂತಾಗಿ ಬರುತ್ತೆ. ಸಂಜೆ ತನಕ ಇಟ್ಟರೂ ಕೂಡ ತಾಲಿಪೆಟ್ಟು ಮೆತ್ತಗೆ ಇರುತ್ತೆ ಸ್ನೇಹಿತರೆ. ಇದೇನು ಗಟ್ಟಿ ಆಗೋದಾಗಲಿ ಹಾರ್ಡ್ ಆಗೋದಾಗಲಿ ಆಗೋದಿಲ್ಲ. ತಣ್ಣೀರೆಲ್ಲ ಹಾಕಿ ಮಾಡ್ಬೋದು. ತಣ್ಣೀರೆಲ್ಲ ಹಾಕಿ ಮಾಡೋದ್ರಿಂದ ಗಟ್ಟಿ ಬರುತ್ತೆ ಅಷ್ಟೇ. ನಮಗೆ ಸ್ಮೂತಾಗಿ ಮೆದುವಾಗಿ ತಾಲಿಪೆಟ್ಟು ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬೇಕು. ನಾನು ಇವಾಗ ಬಿಸಿನೀರು ಹಾಕಿ ಕಲಿಸ್ತೀನಿ ಸ್ನೇಹಿತರೆ ನೋಡಿ. ಇವಾಗ ಅಕ್ಕಿ ಹಿಟ್ಟಿಗೆ ಈ ಥರ ಪಲಾವ್ ಎಲೆನ ಹಾಕಿಡೋದ್ರಿಂದ ಅಕ್ಕಿ ಹಿಟ್ಟು ಬೇಗ ಹಾಳಾಗೋದಿಲ್ಲ. ಈ ಥರ ಕ್ಲೀನ್ ಹುಡಿಯಾಗಿ ಇರುತ್ತೆ. ಅಕಸ್ಮಾತ್ ಗಂಟು ಥರ ಆಗುತ್ತಲ್ಲ ಈ ಚಳಿಗಾಲ ಮಳೆಗಾಲದಲ್ಲೆಲ್ಲ, ಅದಕ್ಕೆ ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಹುಳ ಬರೋದಾಗಲಿ, ಅಕ್ಕಿ ಹಿಟ್ಟು ಗಂಟಾಗೋದಾಗಲಿ ಏನೂ ಆಗಲ್ಲ. ಅದಕ್ಕೆ ನಾನು ಹಾಕಿಟ್ಟಿರ್ತೀನಿ. ಇವಾಗೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ನಾವು ಕ್ಲೀನಾಗಿ ಕಲಿಸೋಣ. ಕೈಯಿಂದನೇ ಇದನ್ನು ಕಲಿಸ್ಬೇಕು. ಕ್ಲೀನಾಗಿ ಕೈಯಿಂದ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಅವು ಕ್ಯಾರೆಟು, ಈರುಳ್ಳಿ ಎಲ್ಲ ಕ್ಲೀನಾಗಿ ಅವಕ್ಕೆ ಅಂಟ್ಕೊಳ್ಳುತ್ತೆ. ಒಂದು ಬಿಸಿನೀರು ಹಾಕಿ ನಾನು ಕಲಿಸ್ತೀನಿ. ಬಿಸಿನೀರು ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸ್ನೇಹಿತರೆ. ಇದು ಚಪಾತಿಗೆ, ಇದು ಗೊಜ್ಜುಗಳು, ಯಾವುದೇ ಒಂದು ಗೊಜ್ಜುಗಳಿಗಾಗಿರ್ಬೋದು, ಚಟ್ನಿಗಾಗಿರ್ಬೋದು, ಪಲ್ಯಕ್ಕಾಗಿರ್ಬೋದು, ಆಮೇಲೆ ಚಟ್ನಿ ಪುಡಿಗೂ ಆರಾಮಾಗಿ ಚಟ್ನಿ ಪುಡಿಲಿ ನಾವು ಮೊಸರು ಹಾಕ್ಕೊಂಡು ಈ ತಾಲಿಪೆಟ್ಟನ್ನ ತಿನ್ಬೋದು. ಇದರಲ್ಲಿ ಕ್ಯಾರೆಟು ಎಲ್ಲ ಹಾಕಿರೋ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೀ ಜೊತೆನೂ ನಾವು ಆರಾಮಾಗಿ ತಿನ್ಬೋದು. ಪಲ್ಯ ಜೊತೆ, ಸಾಂಬಾರು ಜೊತೆ, ಚಟ್ನಿ ಜೊತೆ, ಆಮೇಲೆ ಯಾವುದಾದ್ರೂ ಗೊಜ್ಜಿರುತ್ತಲ್ಲ ಮನೇಲಿ, ಗೊಜ್ಜು ಜೊತೆನೂ ನಾವು ಆರಾಮಾಗಿ ತಿನ್ಬೋದು ಸ್ನೇಹಿತರೆ ನೋಡಿ. ಈ ಥರ ಚೆನ್ನಾಗೆಲ್ಲ ಕ್ಲೀನಾಗೆ ನಾವು ಕಲಿಸ್ಕೊಂಡ್ಬಿಡ್ಬೇಕು. ಕ್ಲೀನಾಗಿ ಕಲಿಸ್ಕೊಳ್ಳೋದ್ರಿಂದ ಅದೆಲ್ಲ ಕ್ಲೀನಾಗಿ ಹರಡುತ್ತೆ. ಇವಾಗ ಸ್ವಲ್ಪ ನಾನು ಬಿಸಿನೀರಿಗೆ ಇಟ್ಟಿದ್ದೀನಿ. ಇಲ್ಲಿ ನಮ್ಮದು ಎಲೆಕ್ಟ್ರಿಷಿಯನ್ ಸ್ಟವಲ್ಲಿ ಒಂದು ಚಂಬಲ್ಲಿ ನಾನು ಬಿಸಿನೀರಿಗೆ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಬಿಸಿನೀರು ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕಾಯಿ. ಈ ಥರ ಬಿಸಿನೀರು ಹಾಕಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನೋಡಿ. ಸ್ವಲ್ಪ ಕಾದಿದೆ, ಸಾಕು. ಇಷ್ಟು ಬಿಸಿ ಆದರೆ ಸಾಕು ಸ್ನೇಹಿತರೆ. ಇವಾಗ ಸ್ವಲ್ಪ ನಾನು ಬಿಸಿನೀರನ್ನ ಹಾಕಿ ಕಲಿಸ್ತೀನಿ. ಇವಾಗ ನಾನು ಕೈಯಲ್ಲಿ ಸ್ವಲ್ಪ ಕ್ಲೀನಾಗಿ ಬಿಸಿನೀರು ಹಾಕಿಬಿಟ್ಟು ಕ್ಲೀನಾಗಿ ಕಲಿಸ್ತೀನಿ ಸ್ನೇಹಿತರೆ ನೋಡಿ. ಇವಾಗ ತಾಲಿಪೆಟ್ಟು ಹಿಟ್ಟನ್ನು ನಾನು ಕ್ಲೀನಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಸ್ವಲ್ಪ ನಾನು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಕಲಸಿಡಬೇಕು. ಒಂದು 2-3 ನಿಮಿಷ ತನಕ ಇದನ್ನು ಹಾಗೆ ರೆಸ್ಟಲ್ಲಿ ಇಡಬೇಕು ಸ್ನೇಹಿತರೆ ನೋಡಿ. ಇವಾಗ ನಾನು ತವಗೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ನಾನು ತವಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಕ್ಲೀನಾಗಿ ಈ ತವ ತುಂಬ ಹರಡ್ಬಿಡಬೇಕು ಎಣ್ಣೆನ. ನೋಡಿ, ಈ ಥರ ತವ ತುಂಬ ಎಣ್ಣೆನ ಕ್ಲೀನಾಗಿ ಹರಡೋದ್ರಿಂದ ತುಂಬ ಚೆನ್ನಾಗಿ ಅಗಲವಾದ ದೊಡ್ಡದಾಗಿರುವಂಥ ಒಂದು ತಾಲಿಪೆಟ್ಟನ್ನ ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಆಗೋಕ್ಕೆ ಬಿಟ್ಟಿದ್ದೆ. ಕ್ಲೀನಾಗಿ ಚೆನ್ನಾಗಿ ಇದು ರೆಸ್ಟ್ ಆಗಿದೆ. ಇವಾಗ ಎಷ್ಟು ತಗೊಂಡು ಈಗ 2 ತಾಲಿಪೆಟ್ಟು ತಿನ್ನೋಕ್ಕಿಂತ ದೊಡ್ಡದಾದಂಥ ಒಂದು ತಾಲಿಪೆಟ್ಟನ್ನು ಮಾಡಿಬಿಟ್ರೆ ಸಾಕು. ಚಿಕ್ಕದಾಗಿ 2 ತಾಲಿಪೆಟ್ಟನ್ನು ತಿನ್ನೋಕ್ಕಿಂತ
ಒಂದು ಸ್ವಲ್ಪ ದೊಡ್ಡ ಸೈಜ್ ಹಿಟ್ಟನ್ನು ತಗೊಂಡು ದೊಡ್ಡದಾಗಿ ಅಗಲವಾಗಿರುವಂಥ ತಾಲಿಪಟ್ಟನ್ನ ನಾವು ಮನೆಯಲ್ಲಿ ಮಾಡ್ಕೊಬೋದು. ನೋಡಿ ಈ ಥರ ಎಣ್ಣೆ ಹಾಕಿದ ಮೇಲೆ ಕ್ಲೀನಾಗಿ ಚೆನ್ನಾಗಿ ಈ ಥರ ತಾಲಿಪಟ್ಟು ಹಿಟ್ಟನ್ನು ಅಗಲವಾಗಿ ಹರಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದಾದಮೇಲೆ ಹೋಳಿಗೆ ಇದು ಶೀಟ್ ಬರುತ್ತಲ್ಲ, ಹೋಳಿಗೆ ಶೀಟಲ್ಲೂ ನಾವು ಈ ತಾಲಿಪಟ್ಟನ್ನ ತಟ್ಕೊಂಬಿಟ್ಟು ಇನ್ನೊಂದು ನಾವು ಹಾಕ್ಬೋದು. ಇಲ್ಲ ಅಂತಂದರೆ ಈ ಹಂಚು ತಣ್ಣಗಾಗೋ ತನಕ ನಾವು ಕಾಯಬೇಕಾಗುತ್ತೆ. ಅಥವಾ ಎಣ್ಣೆ ಕವರ್ ಇರುತ್ತಲ್ಲ, ಎಣ್ಣೆ ಕವರ್ ಆಗಿರ್ಬೋದು, ಬಾಳೆದೆಲೆ ಆಗಿರ್ಬೋದು, ಆಮೇಲೆ ಇದು ಹೋಳಿಗೆ ಶೀಟ್ ಇರುತ್ತಲ್ಲ ಅದರಲ್ಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಆರಾಮಾಗಿ ನಾವು ತಟ್ಕೊಬೋದು. ನೋಡಿ ಈ ಥರ ನಾನು ಕ್ಲೀನಾಗಿ ಹರಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂಚೂರು ಎಣ್ಣೆ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ತಟ್ಟಕ್ಕೆ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸೈಡಿಗೆಲ್ಲ ಕ್ಲೀನಾಗಿ ತಟ್ಟಬೇಕು, ಇಲ್ಲ ದಪ್ಪವಾಗಿ ಬಂದುಬಿಡುತ್ತೆ. ತೆಳ್ಳು ಬರಬೇಕು ಅಂದರೆ ಮೇನ್ ಸೈಡಿಗೆ ನಾವು ಆದಷ್ಟು ಈ ಥರ ತಟ್ಕೊಬೇಕು. ಹೊರಗಡೆ ತುಂಬ ಮಳೆ ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿ ಅನಿಸುತ್ತೆ. ಮೋಡ ಅಲ್ಲ, ಅಷ್ಟು ಬೆಳಕು ಬರಲ್ಲ. ನೋಡಿ ಹಿಂಗಿನಾಗೆ ನಾನು ಈ ತವ ತುಂಬ ಅಗಲಕ್ಕೆ ನಾನು ತಟ್ಕೊಂಡಿದ್ದೀನಿ. ಮಧ್ಯದಲ್ಲೂ ಆದಷ್ಟು ತಟ್ಟಬೇಕು. ಬರೀ ನಾವು ಸೈಡಿಗಷ್ಟೇ ತಟ್ತಾ ಹೋದರೆ ಮಧ್ಯದಲ್ಲಿ ದಪ್ಪ ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೈಡಿಗೆಲ್ಲ ದಪ್ಪ ಆಗಿ ಸೈಡಿಗೆಲ್ಲ ತೆಳ್ಳಗಾಗಿ ಮಧ್ಯ ದಪ್ಪ ಬಂದುಬಿಡುತ್ತೆ, ತಿನ್ನೋಕ್ಕೆ ಸರಿಯಾಗಲ್ಲ. ಅದೇ ರೀತಿ ಸ್ವಲ್ಪ ಮಧ್ಯದಲ್ಲೂ ನಾವು ತಟ್ಕೊತಾ ಹೋಗಬೇಕು. ನೋಡಿ ಕೈಯಲ್ಲೇ ನಾನು ಇಷ್ಟು ಅಗಲವಾಗಿ ಈ ತವ ತುಂಬ ಹರಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟು ಸೂಪರಾಗಿ ತೆಳ್ಳಗೆ ನಮ್ಮದು ತಾಲಿಪಟ್ಟು ರೆಡಿಯಾಗಿದೆ. ಇದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಒಂದೆರಡು ತರಕಾರಿಗಳು ನೀವು ಹಾಕ್ಬೋದು. ನಾನು ತರಕಾರಿ ಏನು ಹಾಕಿಲ್ಲ, ನಾನು ಇಷ್ಟೇ ಸಿಂಪಲಾಗಿ ಮಾಡೋದು ಸಾಕು ನನಗಿಷ್ಟ. ಇದನ್ನು ನಾನು ಸ್ಟವ್ ಮೇಲೆ ಇಡ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಈ ಥರ ಬೇಯಿಸಿದ್ರೆ ಅದು ತವಾದಿಂದ ತಾನಾಗೇ ಎದ್ಬಿಡುತ್ತೆ. ಚೆನ್ನಾಗಿ ಬೆಂದಿದ್ರೆ ಈ ತಾಲಿಪಟ್ಟು ತವಾದಿಂದ ತಾನಾಗೆ ಎದ್ದೇಳುತ್ತೆ ಸ್ನೇಹಿತರೆ. ನಾವು ಕಷ್ಟಪಡೋದೇ ಬೇಡ. ಸ್ನೇಹಿತರೆ ನೋಡಿ, ಇವಾಗ ಚೆನ್ನಾಗಿ ಅದು ಬೇಯ್ತಾ ಇದ್ದಾಗ ನೋಡಿ, ಇದು ಸುತ್ತಲಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿರೋ ಥರ ಆಗುತ್ತೆ. ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಸ್ವಲ್ಪ ಜೋರು ಉರಿಯಲ್ಲಿ ನಾವು ಈ ಇಟ್ಬಿಟ್ಟು ಗ್ಯಾಸನ್ನ ಬೇಯಿಸ್ಕೋಬೇಕು ಸ್ನೇಹಿತರೆ. ಚಿಕ್ಕ ಒಲೆಯಲ್ಲಿ ಸ್ಲಿಮ್ಮಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಜಾಸ್ತಿ ದೊಡ್ಡ ಊರಿಯಲ್ಲೇ ನಾವು ಬೇಯಿಸ್ಕೋಬೇಕು ಅಂತ. ನೋಡಿ ಬೆಂದರೆ ತಾನಾಗೇ ಅದು ಎಳೆಯುತ್ತೆ. ನಾವು ಕಷ್ಟಪಡೋದು ಬೇಡ. ಈ ತವದಲ್ಲಿ ಮಾತ್ರ, ನಾನ್ ಸ್ಟಿಕ್ ತವದಲ್ಲಿ ಮಾತ್ರ ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಈ ತಾಲಿಪಟ್ಟು ಆಗಿರ್ಬೋದು, ನಾನ್ ಸ್ಟಿಕ್ ತವದಲ್ಲಿ ನಾವು ಮಾಡೋದ್ರಿಂದ ಅದು ಚೆನ್ನಾಗಿ ಬೆಂದ ಮೇಲೆ ತಾನಾಗಿಯೇ ಅದು ಎದ್ದೇಳುತ್ತೆ ಸ್ನೇಹಿತರೆ. ನಾವು ಕಷ್ಟಪಡೋದಿಲ್ಲ. ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ತಾ ಇದ್ದರೆ ಕ್ಲೀನಾಗಿ ಸೈಡಿಗೆಲ್ಲ ಒಂದೇ ಸಲ ಬೆಂದ್ಬಿಡುತ್ತೆ. ಈ ಥರ ನಾವು ಕ್ಲೀನಾಗಿ ಸೈಡಿಗೆಲ್ಲ ಬೇಯಿಸ್ತಾ ಹೋಗಬೇಕು. ಇನ್ನೊಂದು ನೀವು ತಾಲಿಪಟ್ಟು ಬೇಕು ಅಂದರೆ ನೀವು ಹೋಳಿಗೆ ಶೀಟ್ ಬರುತ್ತಲ್ಲ ಅದರಲ್ಲೇ ನೀವು, ಅಥವಾ ಎಣ್ಣೆ ಕವರ್ ಬರುತ್ತಲ್ಲ ಅದರಲ್ಲೇ ನೀವು ಇಲ್ಲಿಗೆ ತಟ್ಟಿಟ್ಕೊಂಡಿರಬೇಕು. ಆಮೇಲೆ ಇದಾದಮೇಲೆ ಇನ್ನೊಂದು ಹಾಕಿದರೆ ಇನ್ನೊಂದು ತಾಲಿಪಟ್ಟು ರೆಡಿ ಆಗುತ್ತೆ. ಚೆನ್ನಾಗಿ ಬೇಯಲಿ ಅಂತ ನಾನು ಕ್ಲೀನಾಗೆ ಸೈಡಿಗೆ ಎಲ್ಲ ಕಡೆ ಬೇಯಿಸ್ತಾ ಇದ್ದೀನಿ.
ಫಸ್ಟ್ನೇ ಸಲ ನಾವೇನು ಬೇಯಿಸ್ಕೊತೀವಲ್ವ ಅದೇ ತುಂಬ ಚೆನ್ನಾಗೇ ಬೇಯುತ್ತೆ. ಆಮೇಲೆ ನಾವು ತಿರ್ಸಿ ಹಾಕೋದ್ರಿಂದ ಅದು ಅಷ್ಟು ಬೇಯುತ್ತೆ. ಅಂದರೆ ಫಸ್ಟ್ನೇ ಸಲ ಬೇಯಿಸೋದೇ ಚೆನ್ನಾಗಿ ಕ್ಲೀನಾಗಿ ಎರಡೂ ಕಡೆ ಬೇಯಿಸಿ ಆರಾಮಾಗಿ ತಿರ್ಸಾಕ್ಬಿಡ್ಬೋದು. ನೋಡಿ ಕ್ಲೀನಾಗಿ ತಿರ್ಸಾಕ್ತಿದ್ದೀನಿ. ಇವಾಗೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಸೈಡಿಗೆಲ್ಲ ಆದಷ್ಟು ಈ ಥರ ಅಂತ ಇರಬೇಕು. ಮಧ್ಯದಲ್ಲಿ ಅಷ್ಟೇ ಬೆಂದು ಸೈಡಿಗೆಲ್ಲ ಸ್ವಲ್ಪ ಬೇಯೋಕ್ಕೆ ಸರಿ ಅನಿಸಲ್ಲ. ಕ್ಲೀನಾಗಿ ಈ ಥರ ನಾವು ಮಾಡ್ತಾಯಿದ್ದೆ ಕ್ಲೀನಾಗಿ ತಾಲಿಪೆಟ್ಟು ಬೆಂದುಬಿಡುತ್ತೆ. ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಇದರಲ್ಲಿ ಈರುಳ್ಳಿ ಹಾಕಿರ್ತೀವಿ, ಕ್ಯಾರೆಟ್ ಹಾಕಿರ್ತೀವಿ ಅಲ್ವಾ. ಈರುಳ್ಳಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಇಲ್ಲಾಂದರೆ ಹಸಿ ವಾಸನೆ ಬಂದುಬಿಡುತ್ತೆ, ಚೆನ್ನಾಗಿ ಬೆಂದಿರಲ್ಲ. ಇದು ಒಳ್ಳೆ ಉತ್ತಮವಾದ ಆರೋಗ್ಯಕರವಾದ ಒಂದು ತಾಲಿಪೆಟ್ಟು. ಇದು ಚಟ್ನಿ ಜೊತೆಗೆ, ಪಲ್ಯದ ಜೊತೆಗೆ, ಆಮೇಲೆ ಗೊಜ್ಜು ಜೊತೆಗೆ ಎಲ್ಲದಕ್ಕೂ ನಾವು ಆರಾಮಾಗಿ ತಿನ್ಬೋದು. ಕೊನೆಗೆ ಏನಿಲ್ಲ ಅಂದರೆ ಒಂದು ಟೀ ಜೊತೆನೂ ನಾವು ತಿನ್ಬೋದು, ಚಟ್ನಿ ಪುಡಿ ಜೊತೆಗೂ ನಾವು ತಿನ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತಿರ್ಸಿ ಹಾಕ್ಕೊತೀನಿ ನಾನು. ನೋಡಿ ಸ್ನೇಹಿತರೆ ಇವಾಗ ಸೂಪರಾಗಿ ಆಗಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತೀನಿ. ಸೂಪರಾಗಿರುವಂಥ ಈ ತಾಲಿಪೆಟ್ಟನ್ನ ನಾನು ಒಂದು ತಟ್ಟೆಗೆ ನಾನು ಶಿಫ್ಟ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ ನಮ್ಮ ತಾಲಿಪೆಟ್ಟು ಹೇಗೆ ಬಂದಿದೆ ಅಂತ. ನೋಡಿ ಸ್ನೇಹಿತರೆ ನಮ್ಮ ತಾಲಿಪೆಟ್ಟು ಈ ರೀತಿ ಬಂದಿದೆ. ಈ ರೀತಿ ನಮ್ಮ ತಾಲಿಪೆಟ್ಟು ಕೊನೆ ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಈ ರೀತಿ ಬಂದಿದೆ. ಇದನ್ನು ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ ಈ ತಾಲಿಪೆಟ್ಟನ್ನು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ, ನಮಸ್ಕಾರ.